ನಿಮ್ಮೆಲ್ಲ ಪ್ರಶ್ನೆಗಳನ್ನಾಯಿತು. ವೇದಿಕೆ ಮೇಲಿರುವಂಥ ಗಣ್ಯರು ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ, ಒಂದೊಂದು ಪ್ರಶ್ನೆಗೆ ಎರಡು ಪ್ರಶ್ನೆಗೆ ಅಂತಲ್ಲ, ಎಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಅವರ ಉತ್ತರ ಏನು ಕೇಳೋಣ. ನಾನು ಆರಂಭ ಮಾಡ್ತಾ ಇದ್ದೀನಿ ಮೇಡಮಿಂದ. ಮೇಡಮ್, ತಮ್ಮ ಉತ್ತರ ಏನು? ಯುವ ಜನಾಂಗಕ್ಕೆ ರಾಜಕಾರಣಿಗಳು ಅನ್ನೋದರ ಒಂದು ವ್ಯಾಖ್ಯಾನದ ಬಗ್ಗೆ ಬೇಸರ ಮೂಡಿರೋದಕ್ಕೆ ಮತ್ತು ಇಷ್ಟೊಂದು ತಿರಸ್ಕಾರ ಬರೋದಕ್ಕೆ ಮೂಲ ಕಾರಣ ಇವತ್ತು ಅವರ ಆಶಯಗಳಿಗೆ ಮತ್ತು ದೇಶ ಬಯಸುವಂಥ ವಿಚಾರದಲ್ಲಿ ರಾಜಕಾರಣಿಗಳು ಫೇಲ್ಯೂರ್ ಆಗಿದ್ದಾರೆ ಅಂತ. ಒಬ್ಬ ರಾಜಕಾರಣಿ ಆಡಳಿತ ಕೊಡೋದು ಎಷ್ಟು ಮುಖ್ಯನೋ, ಒಬ್ಬ ಮತದಾರ ಅವ್ರು ಗೆಲ್ಲಲಿ ಸೋಲಿ ನನ್ನ ಮತ ಯೋಗ್ಯರಿಗೆ ಒಳ್ಳೆಯವ್ರಿಗೆ ಕೊಡಬೇಕು ಅಂತಕ್ಕಂಥ ಮನೋಭಾವ ಬರಬೇಕು ಅನ್ನೋದು ಒಂದು. ಎರಡನೇದು, ನನ್ನ ಸಹೋದರಿ ಹೇಳ್ತಾ ಇದ್ರು, ಹಳ್ಳಿಗಳಲ್ಲಿ ಇವತ್ತು ವೋಟಿಂಗ್ ರೇಟ್ ನೋಡಿ ಹಳ್ಳಿಗಳಲ್ಲಿ ಜಾಸ್ತಿ ಇದೆ. ಹಳ್ಳಿಗಳಲ್ಲಿ ಜಿದ್ದಿನಿಂದ ಪ್ರಜಾಪ್ರಭುತ್ವದ ರುದ್ರ ನರ್ತನ ಅಂದರೆ ಹಳ್ಳಿಗಳಲ್ಲೇ ಕಾಣೋದಕ್ಕೆ ಸಾಧ್ಯ. ನಗರ ಪ್ರದೇಶದಲ್ಲಿ ಮತದಾನದ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದು ಇಂಪ್ರೂವ್ ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಎರಡನೇದು, ನೀವು ಮನಸ್ಸು ಮಾಡಿದ್ರೆ ಮತ್ತೆ ನಾನು ಅದನ್ನು ಹೇಳ್ತೇನೆ, ಯುವ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ನನ್ನ ಆ ಪಕ್ಷ ಈ ಪಕ್ಷ ಹೇಳಲ್ಲ, ಒಂದು ಪಕ್ಷ ಅಧಿಕಾರಕ್ಕೆ ಹೆಚ್ಚಿನ ಸಂಖ್ಯೆ ಇರೋರು ಅಧಿಕಾರಕ್ಕೆ ಬರ್ತಾರೆ. ಒಳ್ಳೆಯ ಪ್ರತಿಪಕ್ಷ ಇದ್ದಾಗಲೇ ಒಳ್ಳೆಯ ಆಡಳಿತ ಪಕ್ಷ ಇರೋದಕ್ಕೆ ಸಾಧ್ಯ. ಆಡಳಿತ ಪಕ್ಷ ಮಾಡಿದ ತಪ್ಪುಗಳನ್ನು ತಿದ್ದಲಿಕ್ಕೆ ಪ್ರತಿಪಕ್ಷ ಇರಬೇಕಾಗ್ತಕ್ಕಂಥದ್ದು. ಲೋಕಪಾಲ್ ಬಿಲ್ ಅಂತ ಮಸೂದೆಗಳು ಪಾಸ್ ಆಗಬೇಕಾದ್ರೆ ಕೇವಲ ರೂಲಿಂಗ್ ಪಾರ್ಟಿಯಿಂದ ಅಲ್ಲ, ಅಪೋಸಿಷನ್ ಕೂಡ. ಇವತ್ತು ವಿಮೆನ್ಸ್ ರಿಸರ್ವೇಷನ್ ಬಿಲ್ ಪಾಸ್ ಆಗಿಲ್ಲ. ಯಾಕೆ ಅಂದ್ರೆ ಒಂದು ಒಳ್ಳೆ ಬಿಲ್ ಪಾಸ್ ಆಗಬೇಕಾದ್ರೆ ಅದು ಪ್ರಜಾಸತ್ತಾತ್ಮಕವಾಗಿ ಹೆಚ್ಚಿನ ಎಂಪಿಗಳು, ಒಂದು ಪಾರ್ಟಿ ಎಂಪಿಗಳಿಂದ ಆಗಲ್ಲ. ನೀವು ಒಳ್ಳೆ ಎಂಪಿಗಳನ್ನ ಆಯ್ಕೆ ಮಾಡಿರ್ತೀರಿ, ಹೆಚ್ಚಿನ ಸಂಖ್ಯೆಯ ಎಂಪಿಗಳು, ಎಲ್ಲಾ ಪಕ್ಷದ ಹೆಚ್ಚಿನ ಸಂಖ್ಯೆಯ ಎಂಪಿಗಳು ಅದಕ್ಕೆ ಸಹಮತ ಕೊಟ್ಟಾಗ ಆಗತ್ತೆ. ನಾನು ಹೇಳ್ತೇನೆ, ನಮ್ಮ ಮಕ್ಕಳು ಇವತ್ತು ಇಲ್ಲಿ ಏನ್ ಮಾತಾಡ್ತಾ ಇದ್ರು, ಯುವಕರು, ನೀವೇನಾದ್ರು ರಾಜಕಾರಣಕ್ಕೆ ಬಂದ್ರೆ ನಮ್ಮನ್ನೆಲ್ಲ ನೀವು ಅಪ್ರಿಷಿಯೇಟ್ ಮಾಡ್ತೀರಾ. ಯಾಕಂದ್ರೆ 5 ವರ್ಷ ರಾಜಕೀಯದಲ್ಲಿ ಇದ್ದೀರಾ, 10 ವರ್ಷ ಇದ್ದೀರಾ ಅಂತ ಹೇಳಿ ಪ್ರಾಮಾಣಿಕರು ಖಂಡಿತ ಇದ್ದೀವಿ. ಆದ್ರೆ ಬಿಸಿ ನಿಮ್ಗೊಂಚೂರು ತಟ್ಟಿಲ್ಲ. ಅಷ್ಟು ಕಠಿಣವಾದ ಪರಿಸ್ಥಿತಿಯಲ್ಲಿ ಇವತ್ತು ಚುನಾವಣೆಗಳು ನಡೀತಾ ಇದೆ. ದುಡ್ಡಿನ ರುದ್ರ ತಾಂಡವ ಆಗ್ತಾ ಇದೆ. ಇವತ್ತಿಗೂ ಲಿಕ್ಕರ್ ಹಂಚ್ತಾರೆ, ಇವತ್ತಿಗೂ ಜಾತಿ ಹೆಸರು ಹೇಳ್ತಾರೆ. ನಾವು ಎಷ್ಟೇ ಒಳ್ಳೆಯ ಲಾಸ್ ಅನ್ನ ತಂದ್ರೂ ಕೂಡ ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂದ್ರೆ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಬಹುಮತದಿಂದ ಓಟ್ ಆದಾಗಲೇ ಅದು ಮಸೂದೆ ಆಗ್ತಕ್ಕಂಥದ್ದು. ಮಸೂದೆಯನ್ನು ಜಾರಿ ಮಾಡಿದಾಗ ಅದು ಸಮಾಜಕ್ಕೆ ಪ್ರತಿಫಲ ಸಿಕ್ಕತ್ತೆ. ಹಾಗಾಗಿ ನೀವು ಯಾವ ರೀತಿ ಅಣ್ಣಾ ಹಜಾರೆ ಅಂತ ಹೋರಾಟ ಫೇಲ್ಯೂರ್ ಆಗಬಾರ್ದು ರಂಗನಾಥ್ಜಿ. ಅಣ್ಣಾ ಹಜಾರೆ ಅಂತ ಹೋರಾಟ ಯಶಸ್ವಿ ಆದ್ರೆ ನಾವು ಸ್ವಚ್ಛವಾಗಿ ಬದುಕಬೇಕು ಅನ್ನೋ ರಾಜಕಾರಣಿಗಳಿಗೆ ಶಕ್ತಿ ಬರ್ತದೆ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಅಣ್ಣಾ ಹಜಾರೆ ಹೋರಾಟ ನಿರಂತರವಾಗಿ ನಡಿಬೇಕು ಅಂತ ಒಂದು ಪಕ್ಷದಲ್ಲಿ ದಮನ, ಇದೊಂದು ತಪ್ಪು ಕಲ್ಪನೆ. ಇವತ್ತು ಒಂದು ತಪ್ಪು ಕಲ್ಪನೆ ಖಂಡಿತ ಹೇಳ್ತೀನಿ ನೋಡಿ. ಯಾವತ್ತೂ ಅಷ್ಟೇ ಇಡೀ ಆಡಳಿತ ಒಂದು ಕಡೆ ಇದ್ದಾಗ ಕುದುರೆ ಓಡ್ತಾ ಇರುತ್ತೆ, ಚಾವಟಿ ಕೊಟ್ಟಿರ್ತೀವಿ. ಯಾಕೆ? ನಿಗ್ರಹ ಮಾಡೋದಿಕ್ಕೆ. ಅಲ್ಟಿಮೇಟ್ಲಿ ಕುದುರೆ ಸವಾರ ಏನಿದಾನಲ್ಲ ಅವರಲ್ಲಿ ಮತಿ ಚೆನ್ನಾಗಿರ್ಬೇಕಂತ. ಒಳ್ಳೆಯ ತಲೆ ಇದ್ರೆ ಸಾಕಾಗಲ್ಲ, ಹೃದಯ ಚೆನ್ನಾಗಿರ್ಬೇಕು. ನಮ್ಮ ಗುರಿಯೂ ಕೂಡ ಭ್ರಷ್ಟಾಚಾರವನ್ನ ನಿಗ್ರಹ ಮಾಡಬೇಕು. ಅಣ್ಣಾ ಹಜಾರೆ ಗುರಿ ಕೂಡ ಅದೇ. ನಾನು ಒಂದು ಪ್ರಶ್ನೆ, ನೀವು MP ಆಗಿದ್ರಿ ಬಿಡಿ, ಈಗ ನೀವು ಆಗಿದ್ರೆ ನಿಮ್ಮ ಒಪಿನಿಯನ್ ಎಸ್ ಆರ್ ನೋ? ಜನಲೋಕಪಾಲ್ ಬಿಲ್ ಪಾಸ್ ಆಗ್ಬೇಕಾ, ಅದನ್ನ ಒಪ್ಕೊಳ್ತೀರಾ ಇಲ್ವಾ? ಅದ ಕ್ವಶನ್ ಅಲ್ಲ. ಜನಲೋಕಪಾಲ್ ಬಿಲ್ ಪಾಸ್ ಆಗ್ಬೇಕು ಅಂತಲೇ ಡಿಬೇಟ್ ನಡೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಸಂಪೂರ್ಣ ಅಲ್ಲ, ನಿಮ್ಮ ಒಪಿನಿಯನ್ ಕೇಳ್ತಾ ಇದೀನಿ ನಾನು ಅಷ್ಟೇ. ನೀವು ಒಪ್ಕೊಳ್ತೀರಾ? ನೀವು ಒಪ್ಕೊಳ್ತೀರಾ? ನೀವು ಕತೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇರೋದು ನಾನು. ಯು ಆರ್ ಟೆಲ್ಲಿಂಗ್ ಎ ಸ್ಟೋರಿ. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಟೆಲ್ಲಿಂಗ್ ಎ ಸ್ಟೋರಿ. ಸ್ಟೋರಿ ಅಲ್ಲ, ನಾನು ಸ್ಟೋರಿ ಬೇಕಾಗಿಲ್ಲ. ಸ್ಟೋರಿ ಅಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದು ಕೇಳಿ. ನೀವು ಹೇಳಿದ್ದಕ್ಕೆಲ್ಲ ನಾನು ಕೇಳಿದ್ವಲ್ಲ, I have a viewpoint. ಬಿಲ್ಲನ್ನ ರಾಜಕಾರಣಿಗಳೇ ಬಿಲ್ಲನ್ನ ದಯಮಾಡಿ ನೋಡಿ, ಭಾವನಾತ್ಮಕವಾಗಿ ಹೋದ್ರೆ ಇದು ವ್ಯರ್ಥ. ರಾಜಕಾರಣಿಗಳೇ ಬಿಲ್ಲನ್ನ ಪಾಸ್ ಮಾಡಬೇಕು. ಖಂಡಿತ ಅದು ಪಾಸ್ ಆಗುತ್ತೆ. ನಾವೆಲ್ಲರೂ ಕೂಡ ಅದನ್ನ ಎನ್ಕರೇಜ್ ಮಾಡ್ಬೇಕು. ಅದು ಬಿಟ್ಟು ದಯಮಾಡಿ ರಾಜಕಾರಣ ಮಾಡ್ಲಿಕ್ಕೆ ನೋಡಿ. ಇವತ್ತು ಹೇಳ್ತೇನೆ, ದಯಮಾಡಿ ನಾನು ನಿಮ್ ಸಹೋದರಿಯಾಗಿ ಹೇಳ್ತೇನೆ, ನಾನು ರಾಜಕೀಯ ಕೀಳು ರಾಜಕೀಯ ಮಾಡೋದಿಲ್ಲ. ಇವತ್ತೇನಾದ್ರೂ ಅಣ್ಣಾ ಹಜಾರೆಯ ಮೂವ್ಮೆಂಟ್ಗೆ ಒಂದು ಚೂರು ಹಿಡಿತ ಆಗಿದ್ದು, ಕಪ್ಪು ಚುಕ್ಕೆ ಬಂದಿದ್ದು ಹಿಮ್ಮೆಟ್ಟಬೇಕಾದ್ರೆ ಬಿಜೆಪಿಯವರು ಅದನ್ನ ಹೈಜಾಕ್ ಮಾಡ್ಲಿಕ್ಕೆ ಹೋಗಿ, ಬಿಜೆಪಿಯವರು ಅದನ್ನು ದುರುಪಯೋಗ ಮಾಡ್ಲಿಕ್ಕೆ ಹೋಗಿ ಎಂಪಿಗಳಲ್ಲಿ ಕೊಡಬೇಕು. ಯಾಕೆ? Why don't you understand? ಇಲ್ಲಿ ಎಂಪಿಸ್ ಕರ್ಸಿಲ್ಲ, ನಿಮ್ಮನ್ನ ಕರ್ಸ್ಬಿಟ್ಟು ನಿಮ್ಮನ್ನ ಕ್ವೆಶ್ಚನ್ ಕೇಳ್ತಾ ಇದ್ದೀವಿ. You cannot dictate me. How can you dictate me? ಅವ್ರು ಕೇಳ್ತಿರುವಂಥದ್ದು, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ರಾಜಕಾರಣ ಸಿದ್ಧಾಂತಗಳನ್ನು ಹೊರತುಪಡಿಸಿ ಅಣ್ಣಾ ಹಜಾರೆ ಅವರ ಮೂವ್ಮೆಂಟನ್ನು, ಜೊತೆಗೆ ಏನಂದ್ರೆ ಜನಲೋಕಪಾಲ್ ಆಗಬೇಕು ಅನ್ನೋದನ್ನ ತಾವು ಒಪ್ತಿರೋ ಇಲ್ವೋ ಅನ್ನುವಂಥದ್ದು ಮಾತ್ರ ಅವ್ರ ಪ್ರಶ್ನೆ. ಸರ್ಕಾರ ಸಮರ್ಥನೆ ಮಾಡ್ತಿರ್ತಕ್ಕಂಥ ಲೋಕಪಾಲ್ ಬಿಲ್ ಅನ್ನ ಸರ್ಕಾರ ಮತ್ತು ಬಹುಮತದ ಎಂಪಿಗಳು ಸಮರ್ಥನೆ ಮಾಡುವಂತ ಲೋಕಪಾಲ್ಗೆ ನನ್ನ ನೀವು ಅದನ್ನ ಒಪ್ತೀರಿ? ಓಕೆ, ಅಣ್ಣಾ ಹಜಾರೆ ಅವರು ಹೇಳಿದ್ರು ಒಪ್ಪೋದಿಲ್ಲ ನೀವು ಅಂತ ಹೇಳಿದ್ರು. ಎಸ್, ಅಣ್ಣಾ ಹಜಾರೆ ಯಾರು ಒಪ್ಪೋದಿಲ್ಲ, ಎಂಪಿಗಳು ಹೇಳಬೇಕು. ಅಣ್ಣಾ ಹಜಾರೆ ಅವರು ಈ ಒಂದು ಲೋಕಪಾಲ್ ಬಿಲ್ಲು ಮತ್ತು ಜನಲೋಕಪಾಲ್ ಬಿಲ್ ಬಗ್ಗೆ ವಿಚಾರವನ್ನು ತೆಗೆದುಕೊಂಡು ಬೀದಿಗೆ ಬಂದಾಗ ಲೋಕಪಾಲು ಜನಲೋಕಪಾಲ್ ಅನ್ನೋಂಥದ್ದು ಏನು ಅಂತದ್ದು ಜನಗಳಿಗೆ ಎಲ್ರಿಗೂ ಗೊತ್ತಾಗಿದೆ.
ಅದಕ್ಕೆ ಮುಂಚೆ ಯಾರಿಗೂ ಸಹ ಇದ್ರ ಬಗ್ಗೆ ಅಷ್ಟು ವಿಶೇಷವಾಗಿ ಗಮನ ಸೆಳೆದಿಲ್ಲ. ಅಣ್ಣಾಜಾರೆ ಅವರು ರಸ್ತೆಗೆ ಬಂದು ಹೋರಾಟ ಮಾಡಿದ್ಮೇಲೆ ಈ ಎಲ್ಲ ವಿಚಾರಗಳು ಚರ್ಚೆ ಬಂದು. ಕೇವಲ ಭ್ರಷ್ಟಾಚಾರದ ಒಂದೇ ವಿಚಾರದ ಬಗ್ಗೆ ಅಣ್ಣಾಜಾರೆ ಅವರು ಹೋರಾಟ ಮಾಡಿಲ್ಲ. ದಯವಿಟ್ಟು ಇದನ್ನು ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ. ಎಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ, ಚುನಾವಣಾ ಸುಧಾರಣೆ ಆಗಬೇಕು, ಚುನಾವಣೆಯಲ್ಲಿ ಸಾಕಷ್ಟು ಅವ್ಯವಹಾರ ಆಗ್ತಾಯಿದೆ, ಅನ್ಯಾಯ ಆಗ್ತದೆ, ಸರಿಯಾದಂಥ ವ್ಯಕ್ತಿಗಳು ಗೆದ್ದು ಬರ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದ ಮುಖಾಂತರ, ಕಪ್ಪು ಹಣದ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿರಬೇಕಾದಂಥ ರಾಜಕಾರಣಿಗಳು, ಬೇರೆ ಬೇರೆ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಇವತ್ತು ಈ ನಿಟ್ಟಿನಲ್ಲಿ ಚುನಾವಣಾ ರಿಫಾರ್ಮ್ಸ್ ಆಗಬೇಕು ಅನ್ನೋಂಥದ್ದು ಅವ್ರದ್ದೊಂದು ಸಬ್ಜೆಕ್ಟ್. ಇದ್ರ ಜೊತೆಲೆ ಕೇವಲ ಚುನಾವಣೆ ಮತ್ತು ರಾಜಕಾರಣಿ ಮಾತ್ರ ಅಲ್ಲ, ಭ್ರಷ್ಟಾಚಾರ ಅನ್ನೋಂಥದ್ದು ನ್ಯಾಯಾಂಗದಲ್ಲೂ ಸುಧಾರಣೆ ಆಗಬೇಕು, ಜುಡಿಷಿಯರಿ ರಿಫಾರ್ಮ್ಸ್, ಇದ್ರ ಬಗ್ಗೆಯೂ ಸಹ ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಅದು ಒಂದು ಅಂಶ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಕೆಲವೊಂದು ವಿಚಾರಗಳನ್ನು ಅಣ್ಣಾ ಹಜಾರೆ ಅವರು ಸರ್ಕಾರಕ್ಕೆ ಒಂದು ಬಿಲ್ಲನ್ನು ಕೊಟ್ಟಂಥ ಸಂದರ್ಭದಲ್ಲಿ 10 ಜನ ಅಂದರೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತರಾಗ್ಬೋದು, ಅಣ್ಣಾ ಹಜಾರೆಯರಾಗ್ಬೋದು, ಕೇಜ್ರಿವಾಲ್ರಾಗ್ಬೋದು, ಮತ್ತು ಬೇಡಿಯವರಾಗ್ಬೋದು, ಈ ರೀತಿ 10 ಜನ ಒಂದು ಸಾಮಾಜಿಕ ಕಾರ್ಯಕರ್ತರು ಸೇರಿಕೊಂಡು ಇಂಥ ಕೆಲವು ಅಂಶಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸರ್ಕಾರ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರೊಂದು ಕಮಿಟಿಯನ್ನು ಮಾಡ್ತಾರೆ. ಅವ್ರ ಕಮಿಟಿಯನ್ನು ಮಾಡೋಂಥ ಸಂದರ್ಭದಲ್ಲಿ ಅಲ್ಟಿಮೇಟ್ಲಿ ಕಮಿಟಿ ಮತ್ತು ಅಣ್ಣಾ ಹಜಾರೆ ಅವರು ಕೊಟ್ಟಂಥದ್ದನ್ನು ತೀರ್ಮಾನ ಮಾಡೋಂಥದ್ದು ಮತ್ತೆ ಈಗೇನು ಪಾರ್ಲಿಮೆಂಟ್ಗೆ ಹೋಗಬೇಕು ಅನ್ನೋಂಥದ್ದು ಬಂತು. ಪಾರ್ಲಿಮೆಂಟಲ್ಲಿ ಏನಾಗುತ್ತೆ, ಭ್ರಷ್ಟಾಚಾರದ ಬಗ್ಗೆ ಒಂದು ಬಿಲ್ಲನ್ನು ನಾವು ತಂದಾಗ ಎಲ್ಲೋ ಭ್ರಷ್ಟಾಚಾರದ ಪ್ರತಿನಿಧಿಗಳಲ್ಲಿ ಕೂತ್ಕೊಂಡಾಗ ಅಣ್ಣಾ ಹಜಾರೆ ಬಿಲ್ಲಿಗೆ ಬೆಂಬಲ ಸಿಗೋದಿಲ್ಲ. ಈ ರೀತಿ ಗೊಂದಲ ಆಗಿ ಏನೈತೆ, ಕಳೆದ 1.5 ವರ್ಷದಿಂದ ಈ ಬಿಲ್ಲು ಪೆಂಡಿಂಗ್ ಆಗಿ ಉಳ್ಕೊಂಡು ಬರ್ತಾ ಇದೆ. ನ್ಯಾಯಮೂರ್ತಿ ಸಾವಂತ್ ಅನ್ನೋಂಥವ್ರು ಅವ್ರು ಹೇಳ್ತಾರೆ ಅಣ್ಣಾ ಹಜಾರೆ ಮೇಲೂ ಭ್ರಷ್ಟಾಚಾರ ಇತ್ತು ಅಂತೇಳಿ ರಿಟೈರ್ಡ್ ಆದಮೇಲೆ ಆಪಾದನೆ ಮಾಡ್ತಾರೆ. ಅಂದರೆ ಎಲ್ಲಿಗೆ ಒಂದು ಉತ್ತಮವಾಗಿ ಬಂದಂಥ ಒಂದು ಹೋರಾಟವನ್ನು ಡೈಲ್ಯೂಟ್ ಮಾಡಲಿಕ್ಕೆ ಒಬ್ಬ ರಿಟೈರ್ಡ್ ಜಡ್ಜ್ ಕೈನಲ್ಲಿ ಒಂದು ಹೇಳಿಕೆಯನ್ನು ಕೊಡಿಸ್ತದೆ. ಅಂದರೆ ಉದ್ದೇಶ ಏನು ಅವ್ರದ್ದು, ಇದೆಲ್ಲ ಒಂದು ಕಡೆ ಬಿಲ್ ಬರಬಾರ್ದು. ಅಣ್ಣಾ ಹಜಾರೆ ಒಂದು ಕಂಡೀಷನ್ ಹಾಕ್ತಾರೆ, ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು ದೇಶದ ಚೀಫ್ ಜಸ್ಟಿಸಿಂದ ಹಿಡ್ಕೊಂಡು ಭ್ರಷ್ಟಾಚಾರದ ವ್ಯಾಪ್ತಿನಲ್ಲಿ ಅವನು ಸೇರಿಸ್ಕೋಬೇಕು ಅಂತ. ವಾಜಪೇಯಿ ಹೇಳಿದ್ರು ಲೋಕಪಾಲ್ ಬಿಲ್ಗೆ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಸೇರಿಸ್ಕೊಂಡು, ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್ ಸೇರಿಸ್ಕೊಂಡು ಎಲ್ಲರೂ ಸಹ ಲೋಕಪಾಲ್ ಬಿಲ್ ವ್ಯಾಪ್ತಿಗೆ ಬರಬೇಕು ಅನ್ನತಕ್ಕಂಥ ನಿಲುವು ನನ್ನ ನಿಲುವು ಅಷ್ಟೇ, ನಮ್ಮ ಪಾರ್ಟಿ ನಿಲುವು ಅಷ್ಟೇ. ನೀವು ಅದನ್ನು ಒಪ್ಕೊಳ್ಳಿ, ಇಲ್ಲ ರೀ ಪ್ರಧಾನಮಂತ್ರಿನೂ ಬರಲಿ, ಚೀಫ್ ಜಸ್ಟಿಸು ಬರಲಿ, ಎಲ್ಲರೂ ಬರಲಿ ಲೋಕಪಾಲ್ ಬಿಲ್ಗೆ ಅಂತೇಳಿ ಆ ಕ್ರೆಡಿಟನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಕಾಂಗ್ರೆಸ್ನವರು ನೀವೇ ಕ್ರೆಡಿಟ್ ತೊಗೊಳ್ಳಿ. ನೀವ್ಯಾಕೆ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ತೀರಾ, ನೀವ್ಯಾಕೆ ಅದನ್ನೇ ಡಿಲೇ ಮಾಡ್ತೀರಾ? ನೀವು ಆ ಕ್ರೆಡಿಟ್ನ BJP ಕೊಡಬೇಡಿ, ಆ ಕ್ರೆಡಿಟ್ನ ಅಣ್ಣಾ ಹಜಾರೆ ಕೊಡಬೇಡಿ. 8 ಸಲ ಪಾರ್ಲಿಮೆಂಟಿಗೆ ಬಂತು, ಪಾಸ್ ಆಗಲಿಲ್ಲ. ಈ ಸಲ UPA ಸರ್ಕಾರ ಬಂದಿದೆ, ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಲೋಕಪಾಲ್ ಬಿಲ್ ಅನ್ನು ನಾವು ತರ್ತಾ ಇದ್ದೀವಿ, ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೀವಿ ಅಂತೇಳಿ ಆ ಬಿಲ್ ಪಾಸ್ ಮಾಡಿ ಆ ಕ್ರೆಡಿಟ್ ನೀವೇ ತಗೊಳ್ಳಿ. ಇದನ್ನು ಡಿವೇಟ್ ಮಾಡೋದು ಬೇಡ ಮತ್ತು ಇದನ್ನು ಹಳ್ಳಾಡ್ಸೋದು ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ ಸರ್, ಫೈನ್. ಕೊನೆಯದಾಗಿ ನಾವೆಲ್ಲ ಕಾಯ್ತಿರುವಂಥದ್ದು ಮಾಸ್ಟರ್ ಹಿರಣ್ಣನವರ ಮಾತು. ನಮ್ಮ ಮೇಡಮ್ ಅವ್ರು ಹೇಳಿದರು, ನಾವು ಮನುಷ್ಯರೇ, ನಮಗೂ ಹಸಿವಾಗುತ್ತೆ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಯು ಆರ್ ವೆರಿ ಕರೆಕ್ಟ್, ಅಬ್ಸಲ್ಯೂಟ್ ರೈಟ್. ಇದರ ಬಗ್ಗೆ ಒಂದು ಚರ್ಚೆ ನಡೀತು. ಯಾವಾಗ ಫಿಲ್ಮೋದಿ ಅಂತ ಒಬ್ಬರಿದ್ದರು ಪಾರ್ಲಿಮೆಂಟಲ್ಲಿ ಇದ್ದಾಗ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕಾಂಗ್ರೆಸ್ಸಲ್ಲೇ ಇದ್ದರು. ಆವಾಗ ಯಾವತ್ತೂ ಅವರು ಅಲ್ಲೇ ಇದ್ದದ್ದು. ಪಂಡಿತ್ನವರು ಮಾತು ಫಿಲ್ಮೋದಿ ಮಾತನ್ನು ಆಡ್ತಾ ಯು ಡೋಂಟ್ ನೋ ಫಿಲ್ಮೋದಿ ವಾಟ್ ಐ ಹ್ಯಾವ್ ಡನ್ ಟು ಮೈ ಕಂಟ್ರಿ ಅಂತ. ಆವಾಗ ಸರ್ದಾರ್ ವಲ್ಲಭಾಯ್ ಪಟೇಲರು ಇದ್ದರು. ಆವಾಗ ಅವರು ಒಂದು ಮಾತು ಹೇಳಿದರು, ಇವೆಲ್ಲ ರೆಕಾರ್ಡ್ ಆಗಿರೋದಮ್ಮ, ನಾನೇನು ನನ್ನ ಸ್ವಬುದ್ಧಿಯಿಂದ ಹೇಳ್ತಿಲ್ಲ. ಐ ನೋ ವೆರಿ ವೆಲ್ ಮಿಸ್ಟರ್ ಪಂಡಿತ್ಜಿ, ಯು ಡಿವೈಡೆಡ್ ಇಂಡಿಯಾ ಆ್ಯಂಡ್ ಐ ಡಿವೈಡೆಡ್ ಪಾಕಿಸ್ತಾನ್ ಅಂತ. ಅದಾದಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಹೇಳ್ತಾರೆ, ಯು ಶುಡ್ ನೋ ವಿ ಆರ್ ಆಲ್ ದಿ ಸರ್ವೆಂಟ್ಸ್ ಆಫ್ ದಿಸ್ ಕಂಟ್ರಿ, ಅಂತ ಒತ್ತು ಹೇಳಿದರು. ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಮಾತು ಹೇಳಿದರು, ಏನಂದರೆ ವೆನ್ ಯು ಆರ್ ಎ ಸರ್ವೆಂಟ್ ಇಟ್ಸ್ ಓಕೆ, ದಯವಿಟ್ಟು ನಿಮ್ಮ ಕಾರ್ಗಳನ್ನೆಲ್ಲ ವಾಪಸ್ ತೊಗೋತೀನಿ, ನಿಮ್ಮ ಮನೆಗಳನ್ನೆಲ್ಲ ವಾಪಸ್ ತೊಗೋತೀನಿ, ಸಂಬಳ ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತೀನಿ, ನಿಮಗೆ ಯಾವ ಫೆಸಿಲಿಟೀಸು ಕೊಡೋಲ್ಲ. ಹೌ ಮೆನಿ ಆರ್ ಯು ಹಿಯರ್ ಟು ಸರ್ವ್ ದೆಮ್ ಅಂತ ಕೇಳಿದಾಗ ಒಬ್ಬನು ಕೈ ಎತ್ತಲಿಲ್ಲ. ಸರ್ವೀಸನ್ನು ಬದಲ ದಯವಿಟ್ಟು ರಾಜಕಾರಣಿಗಳು ದಯವಿಟ್ಟು ವಾಪಸ್ ತೊಗೊಳ್ಳಿ, ನಿಮಗೆ ಕೊಡ್ತಿರೋ ಸಂಬಳದಲ್ಲಿ 4 ಭಾಗ ನನಗೆ ಕೊಡಿ, ನಾನು ಸಾಯೋವರೆಗೂ ಬೇಕಾದ್ರೆ ಕೆಲಸ ಮಾಡ್ತೀನಿ. ನಾನು ಇವತ್ತು ಒಬ್ಬ ರಾಷ್ಟ್ರಪತಿ ಇವತ್ತು ಕೂತಿರೋರು 430 ಕೋಟಿ ರೂಪಾಯಿನಷ್ಟು ಪ್ರವಾಸ ಮಾಡಿದ್ದಾರೆ ಅಂದರೆ ಎಲ್ಲಿಂದ ಮಾಡಿದಾರಮ್ಮ ಅವರು? ಎಲ್ಲಿಂದ ಏನು ತಂದಿದ್ದಾರೆ? ಚೈನಾದಲ್ಲಿ ಚರಂಡಿ ಹೇಗೆ ಬಾಚ್ತಾ ಇದ್ರು ಅನ್ನೋದನ್ನು ನೋಡ್ಕೊಂಬರೋಕೆ ಅಲ್ಲಿಗೆ ಹೋಗಿದ್ರಂತೆ. ಅಲ್ಲಿ ಚರಂಡಿಯೇ ಇಲ್ಲ. ಯಾತಕ್ಕೆ ಹೇಳ್ತೀನಿ ಅಂದರೆ, ನೀವು ಯಾರೂ ರಾಜಕಾರಣಿಗಳು ಪುಕ್ಷಟ ಕೆಲಸ ಮಾಡ್ತಾಯಿಲ್ಲ, ಅಥವಾ ನಿಮ್ಮ ಮನೆಯಿಂದ ದುಡ್ಡು ತಂದ ಕೆಲಸ ಮಾಡ್ತಾಯಿಲ್ಲ. ಒಬ್ಬ MLA ಎಲೆಕ್ಟ್ ಆಗಬೇಕಾದ್ರೆ ಹಿಂದೆ ನಾನು ನೋಡಿದ್ದೆ, ಕೆಲವು ಸಾವಿರ ಖರ್ಚು ಮಾಡಿದರೆ ಸಾಕಾಗಿತ್ತು. ಇವತ್ತು ಒಬ್ಬ MLA ಎಲೆಕ್ಟ್ ಆಗಬೇಕಾದ್ರೆ ಕನಿಷ್ಠ 80 ರಿಂದ 100 ಕೋಟಿ ಖರ್ಚು ಮಾಡ್ತಾರೆ. ಯಾಕೆ? ಆ ಸ್ಥಳ ಅಂಥದ್ದು.
ಹಾಗಾದ್ರೆ ಅವ್ನು 100 ಕೋಟಿ ಖರ್ಚು ಮಾಡುವಾಗ ವಾಪಸ್ ತಗೊಳ್ಳೆ ತಾಕತ್ತಿರ್ತದೆ ಅವನಿಗೆ. ನೀವೆಲ್ಲ ಹೇಳಿದ್ರಿ ಒಳ್ಳೆಯವ್ರನ್ನ ಆರಿಸ್ಬೇಕು ಅಂತ. ಅಮ್ಮ ನಮಗೆ ಎಷ್ಟೋ ನಿಮಗೆ ಸಪೋರ್ಟಿಂಗ್ ಅಂತ ಹೇಳ್ತೀನಿ, ನಮಗೆ ಎಷ್ಟೋ ಜನಕ್ಕೆ ಸಂವಿಧಾನದ ಒಂದು ವಿಧಿ ಗೊತ್ತಿಲ್ಲ. ಏನಂದರೆ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ 5 ಜನ ಕೆಟ್ಟವ್ರು ನಿಲ್ಲಿಸ್ತಾರೆ, 5 ಜನ. ಅಕಸ್ಮಾತ್ ಆ 5 ಜನಕ್ಕೆ ನಾವುಗಳು ಹೋಗಿ ನಿಮ್ಮ ಬಟನ್ 5 ಕೊನೆ ಬಟನ್ ಒಂದು ಇಲ್ಲವೇ ಇಲ್ಲ ನಿಮ್ಮ ಮಿಷನ್ನಲ್ಲಿ, ಯಾವುದು ನೋಬಡಿ ಅಂತ ಯಾವುದೋ ಒಂದು ಬಟನ್ ಇರಬೇಕಾಗಿತ್ತಲ್ಲಿ, ಆ ಬಟನ್ ಇಲ್ಲ ಅಲ್ಲಿ, ಅದೇ ಇಟ್ಸ್ ಎ ಕಂಪಲ್ಸರಿ ಬಟನ್. ಅದಕ್ಕೆ ಇವಾಗ ಏನು ಮಾಡಿದ್ದಾರೆ, ಒಂದು ಫಾರಮ್ ಕೊಡ್ತಾರಂತೆ ಅಲ್ಲಿ ಹೋದರೆ. ನಾನು ಆ ಫಾರಮ್ ಯೂಸ್ ಮಾಡಿದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ನಿಂತಿರೋರು ಯಾರು ಇವರೆಲ್ಲ ಹೀಗೆಲ್ಲ ನಾನು ಯಾರಿಗೂ ಓಟ್ ಹಾಕೋಲ್ಲ ಅಂತ ಹಿಂಗೆ ಹಾಕಿಸ್ಕೊಂಡು ನನ್ನ ಹೆಸರನ್ನ ಹೊಡೆದು ಹಾಕಿ ಆ ಫಾರಮ್ನ ಸೈನ್ ಮಾಡಿ ಅವ್ರ ಕೈಲಿ ಕೊಟ್ಟು ಬಂದುಬಿಟ್ರೆ ನನ್ನ ಓಟು ಬಿತ್ತು. ಎಲ್ಲ ಬೂತಲ್ಲೂ ಇದೇ ರೀತಿ ಆಗಿಬಿಟ್ರೆ ಆ ಕ್ಷೇತ್ರಕ್ಕೆ ಇನ್ನೊಮ್ಮೆ ಎಲೆಕ್ಷನ್ ಮಾಡಬೇಕು. ಆವಾಗ 5 ಜನಕ್ಕೆ ಟಿಕೆಟ್ ಕೊಡೋ ಹಾಗಿಲ್ಲ. ಇದು ಸಂವಿಧಾನದಲ್ಲಿ ಇದೆ. ಇದು ಇನ್ನು ಲೋಕಪಾಲ್ ಬರೋದರಿಂದ ನಾನು ಒಂದು ಹೇಳ್ತೀನಿ ನಿಮಗೆ, ದೇಶ ಸರಿ ಹೋಗುತ್ತೆ ಅನ್ನೋ ಭ್ರಮೆ ನಮಗಿಲ್ಲ, ನನಗೂ ಇಲ್ಲ. 60 ವರ್ಷ ದುಡಿದು ನನಗೂ ಇಲ್ಲ, ಅಣ್ಣಾ ಹಜಾರಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ನಾವು ಲೋಕಪಾಲ್ ಬಿಲ್ ಬರಬೇಕು ಅಂತ ಯಾತಕ್ಕಾಗಿ ಆಸೆ ಪಡ್ತಾ ಇದ್ದೀವಿ ಅಂದರೆ ಮೇಡಮ್ ಆ್ಯಂಡ್ ಮಿಸ್ಟರ್ ಅಶ್ವಥ್ ನಾರಾಯಣ್, ಒಂದು ಭಯ ಇರಲಿ. ಮನೇನೊಬ್ಬ ಮುದುಕ ಮಲಗಿದ್ರೆ ಆ ಮನೆ ಮಕ್ಕಳಿಗೆ ಹೇಗೊಂದು ಭಯ ಇರುತ್ತೆ. ತಂದೆ ಅವನಿಗೆ ಪ್ಯಾರಲೈಸೇ ಆಗಿರಲಿ, ಬಾರೋ ಹೊರಗಡೆ ಹೋಗೋಣ ಅಂತ ಫ್ರೆಂಡ್ ಕರೆದೆ, ಇಲ್ಲಪ್ಪ ನಮ್ಮ ಅಪ್ಪ ಇದ್ದಾನೆ ಮನೆಯಲ್ಲಿ ಅಂತ ಹೆದರ್ತಾನೆ. ಆ ಭಯ ಆ ನೈತಿಕತೆಯನ್ನು ಕಾಪಾಡುತ್ತೆ. ಆ ಭಯದಲ್ಲಿ ಹೆದರಿಕೆ ಇಲ್ಲ, ಆ ಭಯದಲ್ಲಿ ದೆವ್ವದ ಕಾಟದ ಭಯ ಅಲ್ಲ. ಇದು ಏನಿಲ್ಲ, ನಾನು ತಪ್ಪು ಮಾಡಿದರೆ ಕೇಳುವ ಒಂದು ಬಾಯಲ್ಲಿದೆ ಅನ್ನೋ ಭಯ ಇರುತ್ತೆ. ಹಾಗಾಗಿ ಒಂದು 30, 40, 50% ಸರಿ ಹೋಗ್ಬೋದು ಅನ್ನೋ ಭ್ರಮೆ ನಮಗಿದೆ. ಅಣ್ಣಾ ಹಜಾರಿ ಅವ್ರಿಗೂ ಭ್ರಮೆ ಇದೆ. ಆದ್ದರಿಂದ ನೀವೆಲ್ಲ ತಂದೆಟ್ಗೆ ಎಲ್ಲರೂ ಸಿಗಾಕೊಂಡ್ಬಿಡ್ತೀರಿ ಅನ್ನೋ ಮಾತಾಗಲಿ, ನನ್ನ ಫ್ರೆಂಡ್ ತೇಜಸ್ವಿ ಹೇಳಿದಾಗೆ ಎಲ್ಲರೂ ಜೈಲಿಗೆ ಹೋಗ್ಬೇಕಂತೆ ಆಗುತ್ತೆ. ಇವಾಗ ಇರೋರ ಪೈಕಿನೇ 75% ಜೈಲಲ್ಲಿ ಇದ್ದವರೇ ಅಲ್ಲಿಗೆ ಬಂದಿದ್ದಾರಪ್ಪ. ಅಣ್ಣಾ ಹಜಾರಿಯವ್ರ ಬಿಲ್ ಬರೋದ್ರಿಂದ ಒಬ್ಬ ಮನೇಲಿ ಒಬ್ಬ ಮೇಟಿ ಇದ್ದಾನೆ, ಆ ಮೇಟಿ ಇರೋದ್ರಿಂದ ಬೇಟಿ ಚೆನ್ನಾಗಿ ನಡ್ಕೊತಾಳೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಅದಷ್ಟೇ ವಿನಃ ನಿಮ್ಮನ್ನು ದೂಷಿಸೋಕ್ಕಾಗಲಿ. ಇಫ್ ಯು ವಾಂಟ್ ಡೆಮೋಕ್ರಸಿ ಟು ಬಿ ಅಲೈವ್, ಇಟ್ ಈಸ್ ಓನ್ಲಿ ಬೈ ಎಲೆಕ್ಷನ್ಸ್ ಆ್ಯಂಡ್ ಸೆಲೆಕ್ಷನ್ಸ್. ಆ್ಯಂಡ್ ಯಾರು ಒಬ್ಬರು ನಂಬಬೇಕು, ನಾವು ಯಾರನ್ನೋ ಒಬ್ಬರು ನಂಬಬೇಕು ಸರ್. ಆದ್ದರಿಂದ ನಮಗೆ ಡೆಮೋಕ್ರಸಿಯೇ ಬೇಕು. ದಿ ಬೆಸ್ಟ್ ಸಿಸ್ಟಮ್ ಇನ್ ದಿ ಯೂನಿವರ್ಸ್ ಈಸ್ ಡೆಮೋಕ್ರಸಿ. ಆದ್ದರಿಂದ ದಯವಿಟ್ಟು ಅಣ್ಣಾ ಹಜಾರಿ ಬಿಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಪಾಸ್ ಮಾಡಿ. ಈ ಒಂದು ನಮ್ಮ ದೇಶಕ್ಕೆ ಒಬ್ಬ ಮಾನಿಟರ್ ಬರಲಿ. ಆ ಮಾನಿಟರ್ ಭಯದಲ್ಲಿ ಸುದ್ದಿ ಆದಷ್ಟು ಆಗಲಿ ಸ್ವಾಮಿ, ಅಷ್ಟೇ. ನಾನು ನೀವು ದಿನ ರೆವಲ್ಯೂಷನರೀಸ್ ಆಗಿರ್ತೀವಿ ಅಂತಂದರೆ ಲೋಕಪಾಲ್ ಖಂಡಿತ ಬರುತ್ತೆ, ನಿಮ್ಮ ಕೈಲಿದೆ. ಓಕೆ, ಫೈನ್. ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ ಹಿರೇಣ್ಣನವರೇ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಜಯಶ್ರೀ ತಮಗೂ ಕೂಡ ಧನ್ಯವಾದ. ಅದೇ ರೀತಿ ಅಶ್ವಥ್ ನಾರಾಯಣ ಅವರು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೂ ಕೂಡ ಧನ್ಯವಾದ. ಮೇಡಮ್ ತಾವು ಕೂಡ ಸಾಕಷ್ಟು ಮಾತಾಡಿದ್ರಿ, ತಮಗೂ ಕೂಡ ಧನ್ಯವಾದಗಳು. ಕೊನೆಯದಾಗಿ ನಾನು ಹೇಳ್ತಿರುವಂಥದ್ದು ಒಂದೇ ಮಾತು, ಜನಲೋಕಪಾಲ್ ಬಿಲ್ ಪಾಸ್ ಆಗಿಲ್ಲ ನಿಜ, ಆದರೆ ಜನರ ಹೋರಾಟದ ಕೆಚ್ಚು ಫೇಲ್ ಆಗಿಲ್ಲ ಅಂತ ಹೇಳ್ತಾ ಈ ಮೆಗಾಫಿಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.